ನಮಸ್ಕಾರ. ನಮ್ಮ ಚಾನಲ್ ವೀಕ್ಷಕರೆಲ್ಲ ಹೇಗಿದ್ರೆ ಎಲ್ಲ ರೈತರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವಾಗ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಒಂದು ಬೆಳೆ ಮಾಡಿದ್ರೆ ಬೆಲೆಗಳೇನು ಸಿಗೋದು ಗ್ಯಾರಂಟಿ ಇರಲ್ಲ. ಇತ್ತೀಚೆಗೆ ರೈತರು ಹೆಚ್ಚು ಹೇಳ್ತಾ ಇರ್ತಾರೆ ರೈತರಿಗೆ ಫಿಕ್ಸೆಡ್ ಪ್ರೈಸ್ ಸಿಕ್ಕಿದ್ರೆ ಎಲ್ಲ ತರಕಾರಿಗಳು ಚೆನ್ನಾಗಿರುತ್ತೆ ಅಂತ. ಆದರೆ ಅದು ಎಷ್ಟು ಮಾತ್ರ ನಿಜ ಆಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಇದರಲ್ಲಿ ಫಿಕ್ಸೆಡ್ ಪ್ರೈಸ್ ಅಂತ ರೈತರಿಗೆ ದಿಢೀರಂತ ಶ್ರೀಮಂತರು ಆಗದೆ ಇರ್ತಕ್ಕಂಥ ಆದ್ರೂ ಇದರಲ್ಲಿ ಸಿಗ್ತಕ್ಕಂಥ ಫಿಕ್ಸೆಡ್ ಪ್ರೈಸಲ್ಲಿ ಲಾಸ್ ಅಂತೂ ಖಂಡಿತ ಆಗೋದಿಲ್ಲ. ಅದರಲ್ಲಿ ಬರೋ ಲಾಭದ ನಿರ್ಧಾರ ನಾವು ಮಾಡ್ತಕ್ಕಂಥ ಬೆಳೆ ಮೇಲೆ, ಅಂದರೆ ನಾವು ಎಷ್ಟು ಇಳುವರಿ ತೊಗೊತೀವಿ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಅಂಥದ್ದೇ ಫಿಕ್ಸೆಡ್ ಪ್ರೈಸ್ ಕೃಷಿನಲ್ಲಿ ಸೌತೆಕಾಯಿ ಕೃಷಿ, ಅದರಲ್ಲಿ ಯಾವ ರೀತಿ ಸೌತೆಕಾಯಿ ಅದು ರೈತರಿಗೆ ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಯಂಗ್ ಫಾರ್ಮರ್ ಅರುಣ್ ಕುಮಾರ್ ಅಂತ ಇದ್ದಾರೆ, ಅವ್ರ ಮುಖಾಂತರ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ವಿಭಿನ್ನವಾದ ಬೆಳೆ ಅಲ್ಲ ಸೌತೆಕಾಯಿ, ಎಲ್ಲರಿಗೂ ಗೊತ್ತೇ ಇರೋದು ಅಲ್ಲಲ್ಲ ಗೊತ್ತೇ ಇರೋದು. ಬಟ್ ನಾ ಏನಂತ ಹೇಳಿದ್ರೆ ಬೇರೆ ಸೌತೆಕಾಯಿಗೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ಕಾಣಿಸ್ತು. ಅದರ ಮೇಲ್ಮೆ ಒಂದ್ಸಲಿ ತೋರಿಸಿ ಸ್ನೇಹಿತರೆ, ಗಮನಿಸ್ರೆ ಇಲ್ಲೇ ಕೈಯಲ್ಲಿ ಹಿಡ್ಕೊಂಡ್ರೆ ಮುಳ್ಳುಗಳೇ ಕುಚ್ತೈತೆ. ಅಣ್ಣ ಇದು ಯಾಕಣ್ಣ ಹಿಂಗ್ ಬಂದೈತೆ? ಎಲ್ಲ ನೈಸ್ ಆಗಿ ಬರ್ತದೆ, ಇದ್ಯಾಕೆ ಹಿಂಗೈತೆ? ಇದು ಮೆಡಿಸಿನ್ ಕಾಯಿ ಅಂತ. ಮೆಡಿಸನ್ ಕಾಯಿ ಇದು ಮನುಷ್ಯರು ತಿನ್ನೋದಲ್ಲ. ನಿಜ ಇದೆಲ್ಲ ನೀವು ಉಪ್ಪಿನಕಾಯಿ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ ಈ ವೆರೈಟಿ. ನಾರ್ಮಲ್ ಆಗಿ ಇದ್ ಕಡೆ ಯಾರೋ ತಿನ್ನಲ್ಲ, ಹೀಟ್ ಜಾಸ್ತಿ. ಸ್ನೇಹಿತರೆ ಇಲ್ಲಿ ನೋಡಿ, ಇದು ಬಂದು ಆಕ್ಚುಲಿ ಮೆಡಿಸನ್ ಸೌತೆಕಾಯಿ ಅಂತಾರಂತೆ. ಅಣ್ಣ ಈಗ ಈ ತಳಿ ಬಂದು ನಾನು ಸುಮಾರು ಕಡೆ ಕೇಳಿದ್ದೀನಿ, ಬಟ್ ನೋಡಿರ್ಲಿಲ್ಲ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇದಕ್ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತಾರೆ? ಮಾರ್ಕೆಟಿಂಗ್ ಏನಿಲ್ಲ ಇದಕ್ಕೆ. ಬೀಜ ಅವರೇ ಕೊಡ್ತಾರೆ, ಗೊಬ್ಬರ ಅವರೇ ಕೊಡ್ತಾರೆ, ತಗೊಳ್ಳೋದು ಅವರೇ, ಟ್ರಾನ್ಸ್ಪೋರ್ಟ್ ಅವ್ರದೇ, ಬರೀ ನಮ್ ಲೇಬರ್ ಮತ್ತೆ ಮೇಂಟೈನ್ ಔಷಧಿ ಸಮೇತ ಎಲ್ಲ ಅವರೇ ಕೊಡ್ತಾರೆ. ಇನ್ನು ಉಳಿದ ವಿಚಾರಕ್ಕೆ ಹೋಗೋಣ. ಲ್ಯಾಂಡ್ ಪ್ರಿಪರೇಷನ್ ಬಂದು ಇದಕ್ಕೇನಾದ್ರು ವಿಭಿನ್ನವಾಗಿ ಏನಾದ್ರು ಮಾಡ್ಬೇಕಾ? ಯಾಕಂತ ಹೇಳಿದ್ರೆ ಈಗ ನಾರ್ಮಲ್ ಸೌತೆಕಾಯಿ ಬೆಳೆಯೋದು ಒಂಥರ ಇರ್ತದೆ. ಏನಿಲ್ಲ, ತಾಕತ್ ಇರ್ಬೇಕಷ್ಟೇ. ತಾಕತ್ ಇರ್ಬೇಕು. ಮಾಮೂಲಿ ನಾವು ಎಲ್ಲಾ ಬೆಳೆಗಳಿಗೂ ಮಾಡ್ದಂಗೆ ಮಾಡ್ಬೋದು. ಹೌದು. ಈ ವೆದರ್ ಅಲ್ಲಿ ಸೌತೆಕಾಯಿ ಬೆಳೆಗಳು ಸುಮಾರು ಕೆಲವೊಬ್ರದ್ದು ನೋಡಿದೀನಿ, ಕೆಲವೊಬ್ರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕೆಲವೊಬ್ರದ್ದು ತುಂಬಾನೇ ಹೀನಾಯವಾಗೈತೆ. ಇಷ್ಟಿಷ್ಟೇ ಐತೆ ಗಿಡ ಎಲ್ಲ ಇದಾಗ್ಬಿಡೈತೆ. ಕಾರಣ ಏನು ಸರ್? ಇದು ಈ ಕ್ಲೈಮೇಟ್ಗೆ ಆಗೋದು. ಇದು ಪರ್ಟಿಕ್ಯುಲರ್ ನಾರ್ಮಲ್ ಆಗಿ ಯೂಸ್ ಮಾಡೋಂತ ತಳಿಗಳು ಈ ಕ್ಲೈಮೇಟ್ ಅಲ್ಲಿ ಮಾಡ್ಬೋದು. ಬಟ್ ಅದಕ್ಕೂ ಕರೆಕ್ಟ್ ಆಗಿ ಮಾಡಿದ್ರೆ ಇದೇ ತರ ಮಾಡ್ಬೋದು. ಅದನ್ನ ಯಾವ ಇದ್ರಲ್ಲಾದ್ರೂ ಮಾಡ್ಬೋದು. ಬಟ್ ಮಾಡೋ ಪ್ರಿಪ್ರೇಷನ್ ಇರುತ್ತೆ, ಗೊಬ್ಬರ ಮತ್ತೆ ಒಣಗಿಸ್ಬೇಕು ಭೂಮಿನ. ಹಂಗೆಲ್ಲ ಮಾಡಿದಾಗ ನೀವು ಆಟೋಮೆಟಿಕ್ ಆಗಿ ಎಲ್ಲ ಬೆಳಿಬೇಕು. ಹಿಂದಿಂದೇನೆ ಬೆಳೆಗಳು ಹಾಕಂಗಿಲ್ಲ. ಹೌದೌದು. ಮತ್ತೆ ಸರ್ ಈಗ ಸಸಿ ಎಲ್ಲ ಬಂದು ನಾವೇನೋ ಇನ್ವೆಸ್ಟ್ಮೆಂಟ್ ಮಾಡೋ ತರ ಇಲ್ಲ, ಇದಕ್ಕೆ ಅವರೇ ಕೊಡ್ತಾರೆ. ಹೌದು. ಏನಾದ್ರು ಕಂಪ್ನಿ ಬಗ್ಗೆ ಏನಾದ್ರು ಹೇಳೋದಾದ್ರೆ ಏನೋ ಇಂಥದ್ದು ಅಂತ ಹೇಳ್ಬಿಟ್ಟು? ಕಂಪ್ನಿ ಬಗ್ಗೆನಾ? ನಿಯೋ ಫುಡ್ಸ್ ಅಂತ ಅವ್ರು ಆಕ್ಚುಲಿ ಹೊಸೂರು ಬ್ರಾಂಚ್. ಹೊಸೂರವರು. ಹೌದು. ಈಗ ಒಂದು ಮಾರ್ಕೆಟಿಂಗ್ ವಿಚಾರದಲ್ಲಿ ಬಂದಾಗ ನಾರ್ಮಲ್ ಆಗಿ ನಾವು ನೋಡ್ತೀವಿ ಸೌತೆಕಾಯಿ ಒಂದ್ಸಲಿ 40 ಇರುತ್ತೆ, ಒಂದ್ಸಲಿ 30 ಇರುತ್ತೆ, ಒಂದ್ಸಲಿ 10, 5 ಹೆಂಗಾದ್ರೂ ಹಂಗೆ ಇರ್ತವೆ. ಈ ಬೆಳೆಗೆ ನೀವು ಮಾರ್ಕೆಟಿಂಗ್ ಯಾವ ರೀತಿ? ಈಗ ಏನಂದ್ರೆ ಇದನ್ನ ಯಾರು ಇಲ್ಲಿ ಬಳಕೆ ಮಾಡಲ್ಲ ಅಂತ. ಇದು ಮಾರ್ಕೆಟಿಂಗೇ ಇಲ್ಲ. ಬಟ್ ಏನಂದ್ರೆ ಇದು ಆ ಸೌತೆಕಾಯಿಗೆ ಈ ಸೌತೆಕಾಯಿಗೆ ಡಿಫರೆನ್ಸ್ ಏನಂದ್ರೆ, ನೀವು ಅದು ಬರೀ 1 ಎಕರೆನಲ್ಲಿ 10 ಟನ್ 15 ಟನ್ ಕೊಯ್ತೀರ. ಇದು ಹಂಗಲ್ಲ. ನೀವು ಕರೆಕ್ಟ್ ಆಗಿ ಗಿಡ ಆಗಿ ಈ ತರ ಆಗೋಯ್ತಂದ್ರೆ 30 ಟನ್ ಹಾರ್ವೆಸ್ಟಿಂಗ್ ಮಾಡಿ ಎಕರೆದಲ್ಲಿ. ಹೌದು, 30-35 ಟನ್. ಸರಿ, ಸುಮಾರು ನಿಮ್ ಬೇಸಿಕ್ ರೇಟ್ ಎಲ್ಲ ಫಿಕ್ಸೆಡ್ ರೇಟ್ ಇರುತ್ತೆ? ಫಿಕ್ಸೆಡ್ 10 rupees. 10 rupees ಫಿಕ್ಸೆಡ್ ರೇಟ್. ಖಂಡಿತ ಇದು ಈ ತರ ಒಂದು ಆಪ್ಷನ್ಸ್ ಬಂದಾಗ ರೈತರು ಯೂಸ್ ಮಾಡ್ಕೊಂಡ್ರೆ ಉತ್ತಮ ಅಂತ ಹೇಳ್ತಾರೆ. ಮಾಡಿದ್ರೆ ಆರಾಮಾಗಿ ನಿಮ್ಗೆ ಬಜ್ಜಿ ಕ್ಯಾಪ್ಸಿಕಮ್ ಇದಕ್ಕಿಂತ ಇವೆಲ್ಲ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಎಕರೆಗೆ ಎಲ್ಲಿದ್ರೆ ಅವರೇಜ್ ಆಗಿ ನೀವು 1 ಲಕ್ಷ ಖರ್ಚು ಮಾಡಿದ್ರೇನು 2 ಲಕ್ಷ 2.5 ಲಕ್ಷ ಆಟೋಮೆಟಿಕ್ ಆಗಿ ಸಿಗ್ತೈತೆ. 1 ಎಕರೆ ವಿಸ್ತೀರ್ಣಕ್ಕೆ 30 ಟನ್ 10 ರೂಪಾಯಿ ಬೆಲೆ ಅಂದ್ರೆ 3 ಲಕ್ಷ ಆಯ್ತು. 40 ಟನ್ ಬೆಳೆದವ್ರು 40 ಟನ್ ಬೆಳೆದಿದ್ದಾರೆ. ಸರ್, ಕಾಲಾವಧಿ ತಗೊಂಡಾಗ ಎಷ್ಟು ಡ್ಯೂರೇಷನ್ ಎಷ್ಟು? ಇದೆಲ್ಲ ನಿಮ್ಗೆ 35 days 40 daysಗೆ ಶಾಂಪಲ್ ಫಸ್ಟ್ ಹಾರ್ವೆಸ್ಟಿಂಗ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಎಷ್ಟು ದಿನ ಕಾಲಾವಧಿ? ಆಮೇಲೆ ಮಾಮೂಲಿ ಸೌತೆಕಾಯಿ ತೆಗೆದು 2 days ಒಂದ್ಸರಿ ಕಿಲ್ತಾನೆ ಇರ್ಬೇಕು. ಅಂದ್ರೆ ನಿಮ್ಗೆ 30 ಕೊಯ್ಲು ಬರ್ತೈತೆ. 30 ಕೊಯ್ಲು ದಿನ ಬಿಟ್ಟು ದಿನ ತೆಗೆದಾಗ 30 ಕೊಯ್ಲಷ್ಟು ನಾವು ತಗೋಬಹುದು ಹಾರ್ವೆಸ್ಟಿಂಗ್. ಸರ್, ನಾನು ಅದನ್ನೇ ಕೇಳಿದೆ. ಈಗ ಮನುಷ್ಯರು ತಿನ್ನೋದಲ್ಲ ಅಂತ ಹೇಳ್ಬಿಟ್ರೆ ನಾನೇನೋ ಮೆಡಿಸನ್ಗೆ ಹಾಕ್ತಾರೆ ಅಂತ, ಮೆಡಿಸನ್ ಸೌತೆ ಇದಕ್ಕೆ ಮೆಡಿಸನ್ಗೆ ಹಾಕ್ತಾರೇನೋ ಅನ್ಕೊಂಡೆ. ಬಟ್ ಜನ ಯೂಸ್ ಮಾಡ್ತಾರಲ್ವಾ ಇದು? ಉಪ್ಪಿನಕಾಯಿ ಎಕ್ಸ್ಪೋರ್ಟ್ ಎಲ್ಲಿ ಕೋಲ್ಡ್ ಅಂದ್ರೆ ನಮ್ ಕಡೆ ಯಾರು ತಿನ್ನಲ್ಲ. ಇದೆಲ್ಲ ಒಂದು ಕಂಪ್ನಿಗೆ. ಅದೇ ನನ್ನ ಇಂಗ್ಲಿಷ್ ಕುಕುಂಬರ್ ಒಂದ್ಸಲ ತಿಂದಿದ್ದ ತಕ್ಷಣ ಏನಾಗುತ್ತೆ, ಒಂದೊಂದ್ ಸ್ವಲ್ಪ ಹೊತ್ತು ಹೊಟ್ಟೆ ನೋವು ಬರ್ತದೆ. ಇದು ಹಂಗೇನಾ? ಹೌದೌದು. ಹೀಟ್ ಜಾಸ್ತಿ. ಬಟ್ ಇವೆಲ್ಲ ನೀವು ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡೋದವ್ರು. ನಾರ್ಮಲ್ ಆಗಿ ತಿನ್ನೋ ಸೌತೆಕಾಯಿ ಕೋಲ್ಡ್, ಇದು ಹೀಟ್ ಜಾಸ್ತಿ.
ಉಪ್ಪಿನಕಾಯಿ ಬಳಸ್ತಾರೆ ಇದನ್ನ. ಸರ್ ಈಗ ಲ್ಯಾಂಡ್ ಪ್ರಿಪರೇಷನ್ ಎಲ್ಲ ಆಯ್ತು, ಪೇಪರ್ ಖಂಡಿತವಾಗಿ ಹಾಕ್ಲೇಬೇಕಾ? ಹೌದು. ಹಾಕಿದ್ರೆ ಏನಂದ್ರೆ ನಿಮ್ಗೆ ಈಲ್ಡ್ ಜಾಸ್ತಿ ಬರ್ತೈತೆ, ಹ್ಮ್. ಮತ್ತೆ ಕಳೆ ಗಿಳೆ ಏನಿರಲ್ಲ. ಸಸಿಯಿಂದ ಸಸಿಗೆ ಅಂತರ ಮತ್ತೆ ಹೇಳೋದಾದ್ರೆ ಎಷ್ಟು ಇಡ್ಬೇಕು ಸರ್? ಒಂದಡಿಗೆ ಒಂದಡಿಗೆ ಒಂದು ಸಸಿ ನಾಟಿ ಮಾಡ್ಕೋಬೇಕು. ಸಾಲಿಂದ ಸಾಲಿಗೆ ಸರ್ ಒಂದು 4.5 4.5 5 ಅಡಿ ಲಾಸ್ಟ್. 5 ಅಡಿ ಜಾಸ್ತಿ ಐತೆ. ಜಾಸ್ತಿ ದೂರ ಆಗುತ್ತೆ. ಸೌತೆ ಸಸಿಗೆ ಗಿಡಗೆಲ್ಲ ಕಡಿಮೆ 4 ಕೂತ್ಕೊಳ್ಳುತ್ತೆ. ಹೌದು. ಹಾ. ಕಡ್ಡಿಗಳು ಬಂದು ನಾರ್ಮಲ್ ಆಗಿ ಹೌದು. ಎಲ್ಲದಕ್ಕೂ ಯೂಸ್ ಮಾಡ್ದಂಗೆ ಮಾಡೋದು. ಸ್ವಲ್ಪ ಸ್ಟಿಫ್ ಆಗಿ ಮಾಡ್ಕೊಬೇಕಲ್ಲ. ಹೌದು. ಡಬಲ್ ಕಡ್ಡಿ ಹಾಕಿಲ್ಲ ಅಂದ್ರೆ ಡಬ್ಬಲ್ ಕಡ್ಡಿ ಸಿಂಗಲ್ ಅಲ್ಲಿ ಬೆಳೆಯೋದು, ಬೆಳಿಬೋದು. ತಾಕತ್ ಇರ್ಬೇಕಷ್ಟೇ ಹಾ, ಕಡ್ಡಿ. ಹೊಸ ಕಡ್ಡಿ ಆದ್ರೆ ಸಿಂಗಲ್ ಅಲ್ಲೂ ಬೆಳಿಬೋದು, ಹೌದು, ಇಲ್ಲಾಂದ್ರೆ ಬೆಳಿಬೋದು. ಡಬಲ್ ಅಲ್ಲಿ ಬೆಳಿಬೋದು. ಖರ್ಚು ಇನ್ನ ಕಡಿಮೆ. ಸರ್ ಇದರಲ್ಲಿ ಬಂದು ಡಿಫ್ರೆಂಟ್ ಗ್ರೇಡಿಂಗ್ ಹೌದು, ಎಲ್ಲ ಹೌದು, ಇರ್ತದೆ grading ಅಂತ ಐತೆ. ಹೇಳಿದ್ರೆ. ಅದು ಇದು ಯಾವ ರೀತಿ ಸರ್ ಅದು? ಇವಾಗ ಲೆಕ್ಕಾಕ್ರಿ ಇಲ್ಲಿ ನಿಮ್ ಬಂದ್ರೆ ಕೈಯಲ್ಲೇ ಇರೋದ್ರಲ್ಲಿ ಏನಾದ್ರು ಇದೆಲ್ಲ ಇದೆಯಾ? 10 rupees. ಇದೆಲ್ಲ ದಪ್ಪ ಇರೋದು. ನೋಡಿ ಇದೆಲ್ಲ ನಿಮ್ಗೆ 13 ಇರ್ತೈತೆ. ಇದೆಲ್ಲ ಬೇಬಿ. ಹೌದು. ಹಾ. ನೋಡಿ ನಮ್ ಮಾಮೂಲಿ ಸೌತೆ ಗಿಡಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ ಹ್ಮ್. ನಮ್ಮದು ಒಂದು ಬರ್ದೈತೆ, ಇಲ್ಲಿ ಇದ್ರಲ್ಲಿ ಗೊಂಚಲಲ್ಲಿ ಎಷ್ಟು 3, ಬಂದೈತೆ? 4, 5, 5, 6 ಎಲ್ಲ 6. ಬರ್ತದೆ. ನೋಡಿ ಇಲ್ಲಿ ತನಕ ಫಾರ್ಮೇಶನ್ ಆಗೈತೆ. ಈಗ ಇಲ್ಲಿ ನೋಡಿ ಕೊನೆ ಚಿಗುರಲ್ಲೂ ನೋಡಿ ಸರ್ ಇಲ್ಲೇ ಇದೆ. ಹೌದು. ಎಷ್ಟು ಇದಾಗಿದೆ ಇಲ್ಲ. ಸರ್. ಇದಕ್ಕೆ ಚಪ್ರದ ಮೆಥಡ್ ಅಲ್ಲಿ ಏನಾದ್ರು ಮಾಡಿದ್ರೆ ಇಲ್ಲ. ವರ್ಕೌಟ್ ಆಗುತ್ತಾ? ಚಪ್ರ ನಿಮ್ಗೆ ಅಷ್ಟು ಹೋಗೋದೇ ಇಲ್ಲ. ಹೋಗೋದೇ ಇಲ್ಲ. ಇದ್ರೆ ಓಕೆ, ಇಲ್ಲ ಅಂದ್ರೆ ನೋಡಿ ಹಿಂಗ್ ಬರ್ತೈತೆ ಮೇಲೆ ಕೆಳಗಡೆನೆ ಕೆಟ್ಟು. ಮತ್ತೆ ಈಗ ಸೈಡ್ ಅಲ್ಲಿ ಬರುವಂತ ಬಳ್ಳಿನಲ್ಲೂ ಕಾಯಿ ಬಿಟ್ಕೋತದೆ. ಹೌದೌದು. ನಿಮ್ಗೆ ಅದನ್ನೇ ಹೇಳಕ್ ಬಂದಿದೆ ನೋಡ್ರಿ, ಇವೆಲ್ಲ ಇದೆಯಲ್ಲ ಹ್ಮ್. ಇನ್ ಸ್ವಲ್ಪ ದಪ್ಪ ಇರುತ್ತೆ 45, ಹ್ಮ್. 25, ಹ್ಮ್. ಇನ್ ಸ್ವಲ್ಪ ಮೀಡಿಯಂ, ಹ್ಮ್. ಆಮೇಲೆ 13, ಹ್ಮ್. 10, ಹ್ಮ್. ಆಮೇಲೆ 3 rupees. ಬಿಗ್ ಅಂದ್ರೆ ಹಾ. 3 rupees. ಇಷ್ಟು ಎಲ್ಲ ಇದು 14 ರೂಪಾಯಿಂದ 10 ರೂಪಾಯಿವರೆಗುನಾ? ಅಲ್ಲ 45 rupees. 45 ರೂಪಾಯಿಂದ ಹ್ಮ್. ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ವರೆಗೂ ಒಂದೊಂದು ಹಂತಕ್ಕೆ ಒಂದೊಂದು ರೇಟು. ಹೌದು. ಹಾರ್ವೆಸ್ಟಿಂಗ್ ನಾವು ಇವಾಗ ಚಿಕ್ಕದ್ರಲ್ಲೇ ಮಾಡಿದಾಗ ಏನಾಗುತ್ತೆ ಅಂದ್ರೆ ತೂಕಗಳು ಬರೋದಿಲ್ಲ, ತೂಕ ಬರ ನಿಮ್ಗೆ ಪ್ರೈಸ್ ಅಲ್ಲೇ ವರ್ಕೌಟ್ ಆಗುತ್ತೆ. ಹೌದು. ಈಗ ದಪ್ಪ ಆದ್ಮೇಲೆ ಮಾಡಿದ್ರೆ ನಮ್ಗೆ ಇದ್ರಲ್ಲೇ ವರ್ಕೌಟ್ ಆಗುತ್ತೆ. ಹೌದೌದು. ಇನ್ನ ಗೊಬ್ಬರಗಳ ವಿಚಾರಕ್ಕೆ, ಔಷಧಿ ವಿಚಾರಕ್ಕೆ ಎಲ್ಲ ಸೇಮ್ ಏನ? ಸೇಮ್ ಸೌತೆಕಾಯಿ ಬೆಳೆಗೆ ಏನ್ ಮಾಡ್ತಿರೋ ಅದನ್ನೇ. ಸೇಮ್ ಅಷ್ಟೇ. ಹ್ಮ್. ಎಲ್ಲ ಅವರೇ ಕೊಡ್ತಾರೆ ನಿಮ್ ಗೈಡ್ಲೈನ್ಸ್, ಅವರೇ ಬರ್ತಾರೆ ನೋಡ್ತಾರೆ, ವೀಕ್ಲಿ 1 time ಬರ್ತಾರೆ ನೋಡ್ತಾರೆ. ಅದಕ್ಕೆ ಏನ್ ಬೇಕೋ ಇದನ್ನ ಅವರೇ ಕೊಟ್ಟು ಹೋಗ್ತಾರೆ. ಅಂದ್ರೆ ನಾವು ಪರ್ಚೇಸ್ ಮಾಡ್ಕೊಂಡ್ ಬರ್ಬೇಕಾ, ಇಲ್ಲ ಅವ್ರು ಹೇಳಿ ತಗೊಂಬಂದ್ ನಾವೇ ಇದ್ ಇಲ್ಲ ಇಲ್ಲ, ಮಾಡೋದಾ? ಎಲ್ಲ ಅವರೇ ಕೊಡ್ತಾರೆ ಬಂದು ಪೂರ್ತಿ? ಹೌದು, ಪೂರ್ತಿ ಹ್ಮ್. ಎಂಟೈರ್ ನಿಮ್ಗೆ ಏನೈತೆ ನಾವು ಹಾ. ಬೀಜ ನಾಟಿ ಮಾಡೋದ್ನಿಂದ ಹ್ಮ್. ಔಷಧಿ ಹೊಡೆ ತನಕ ಅವರೇ ಗೈಡ್ಲೈನ್ಸ್. ನಾವು ಜಮೀನಿನ ತಯಾರಿ, ಮೇಂಟೆನೆನ್ಸ್ ಎಲ್ಲ ನಮಗ್ ಸೇರಿರೋದು. ನಾವು ಉಳಿದಿದ್ದೆಲ್ಲ ಜಮೀನು ನೀರ್ ನಮ್ದು, ಲೇಬರ್ ನಮ್ದು, ಹಾ. ಮಿಕ್ಕಿದ್ದೆಲ್ಲ ಅವ್ರದ್ದು. ಒಂದ್ ಅಂದಾಜು ಒಂದ್ 30 ಟನ್ ನೀವ್ ಹೇಳಿದ್ರಲ್ವಾ, ಅಷ್ಟು ತೆಗೀಲಿಕ್ಕೆ ಅಂದ್ರೆ ಲೇಬರ್ಸ್ ಖರ್ಚು ಎಲ್ಲ ಲೇಬರ್ ಕಾಸ್ಟ್ ಕಡಿಮೆ. ಒಟ್ಟಾರೆ ಖರ್ಚು ಎಷ್ಟು ಬರ್ಬೋದು ಸರ್? ಅಂದ್ರೆ ಇದನ್ನೆಲ್ಲ ಹೊರತುಪಡಿಸಿ ಗೊಬ್ಬರ ಎಲ್ಲ ಒಂದು 60,000 ರಿಂದ 70,000. 1 ಎಕರೆ ವಿಸ್ತೀರ್ಣಕ್ಕೆ ಸಾಕಾ? ಮಾಹಿತಿ ಕೊಟ್ಟು ಸಕಾಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನೀವು ಪಾಪ ನಿಮ್ಮ ಸಮಯನ ನಾನು ವ್ಯರ್ಥ ಮಾಡ್ತಾ ಏನಿಲ್ಲ ಸರ್, ಇದ್ದೀನಿ ನೋಡಿ. ಯೂಸ್ ಮಾಡ್ಕೊಂಬೋದು. ಗನ್ಸ್ವಾದ ಸ್ನೇಹಿತರೆ, ಸರ್ ಈಗ ಹಾರ್ವೆಸ್ಟಿಂಗ್ ಅಲ್ಲಿ ಬಿಟ್ಟಿರೋದನ್ನ ಈಗ ಲೇಬರ್ಗೆ ಹೌದು. ಹೇಳ್ಬೇಕು ಅರ್ಜೆಂಟ್ ಆಗಿ. ಅವರು ಪಾಪ ಹೊರಡ್ಬೇಕು, ನಾನು ತಲೆ ತಿಂತಾನೆ ಇದ್ದೀನಿ.